ಇಷ್ಟು ವರ್ಷ ನಾನು ಕಾರಂತರನ್ನ ಓದಿದ್ದೀನಿ, ತೇಜಸ್ವಿ ಅವ್ರನ್ನ ಓದಿದ್ದೀನಿ, ಕುವೆಂಪು ಅವ್ರನ್ನ ಓದಿದ್ದೀನಿ. ಬಟ್ ಈ ಪಾಯಿಂಟ್ ಇವತ್ತಿನವರೆಗೂ ಒಳದೇ ಇಲ್ವಲ್ಲ ಅಂತ. ಯಾಕಂತಂದರೆ ಕಾಡು ಬಗ್ಗೆ 3 ಜನನೂ ಬರೆದಿದ್ದಾರೆ. ಆದರೆ ಕಾರಂತರ ಕಾಡೇ ಬೇರೆ. ಅಂದರೆ ವಾಪಸ್ ಬಂದು ಕಾಡಲ್ಲಿ ಕೆಲಸ ಮಾಡೋದ್ರ ಬಗ್ಗೆ ಅವರು ಚಿಗುರ್ತ ಕನಸೋದು ಆಯಿತಾ, ಇದು ಮರಳಿಗೂಡಿಗೆಯಲ್ಲಿ ಆ ಕಾಡು ಬಗ್ಗೆ ಮಾತಾಡ್ತಾರೆ. ಕುವೆಂಪು ಅವರು ಮಲೆಗಳ ಮದುಮಗಳು, ಆ ಕಾಡು ಅಲ್ಲಿನ ಕಲ್ಚರ್ ಬಗ್ಗೆ ಮಾತಾಡುತ್ತೆ, ಅಲ್ಲೊಂದು ನಿಗೂಢತೆ ಬಗ್ಗೆ ಅಂದರೆ ಅಲ್ಲಿ ಲೈಫ್ ಬಗ್ಗೆ ಮಾತಾಡುತ್ತೆ, ಅಲ್ಲಿನ ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡುತ್ತೆ, ಆ ಥರದ ಬೇರೆ ಬೇರೆ ಇದ್ರ ಬಗ್ಗೆ ಆ ಕಾಡು ಮಾತಾಡುತ್ತೆ. ಅದೇ ತೇಜಸ್ವರ್ ಕಾಡೋದ್ರೆ ಅಲ್ಲೊಂದು ಸೈನ್ಸ್ ಬರುತ್ತೆ. ಕರ್ವಾಲೋದಲ್ಲಿ 3 ಕರ್ನಾಟಕದ್ದೇ ಕಾಡು, 3 ಕನ್ನಡದೇ ರೈಟರ್ಸು, ಆದರೆ 3 ಜನದ ಅವ್ರು ನೋಡೋ ಕಾಡೇ ಬೇರೆ ಬೇರೆ ಥರದ್ದು. ಈ ಥರದ್ದೊಂದು ನನಗೆ ಅದು ವಾವ್ ಅನ್ನಿಸ್ತು. ನನಗೆ ಅವತ್ತಿಂದ ತಲೆಯಲ್ಲಿ ಎಷ್ಟು ಓಡ್ತಾ ಇದೆ ಅಂತಂದರೆ, ನಾವು ಕಾಡು ನೀನು ನೋಡೇ ಇಲ್ವಲ್ಲ ಅಂತ. ಕಾಡಲ್ಲಿ ಓಡಾಡಿದ್ದೀವಿ, ಶೂಟಿಂಗ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ, ಬಟ್ ಕಾಡು ನೋಡಿಲ್ಲ ಅಂತ.